ಸ್ನೇಹಿತರೆ, ನಮ್ಮ ಭಾರತದ ರಕ್ಷಣಾ ಬೆಳವಣಿಗೆಗಳ ಪ್ರತಿಯೊಂದು ಸುದ್ದಿಯೂ ನಿಮಗೆ ತಲುಪಬೇಕೆಂಬುದು ನಮ್ಮ ಉದ್ದೇಶ. ನಿಮ್ಮ ಒಂದು ಸಬ್ಸ್ಕ್ರೈಬ್ ನಮಗೆ ದೊಡ್ಡ ಪ್ರೋತ್ಸಾಹ. ದಯವಿಟ್ಟು ಸಬ್ಸ್ಕ್ರೈಬ್ ಮಾಡುವುದರ ಮೂಲಕ ಪ್ರೋತ್ಸಾಹ ನೀಡಿ ಎಂದು ನಿಮ್ಮಲ್ಲಿ ಕೇಳಿಕೊಳ್ಳುತ್ತೇವೆ. ನಮಸ್ಕಾರ ಗೆಳೆಯರೇ, ದೇಶ ಪ್ರೇಮಿಗಳೇ, ನಮ್ಮ ಕನ್ನಡ ಡಿಫೆನ್ಸ್ ನ್ಯೂಸ್ ಯೂಟ್ಯೂಬ್ ಚಾನಲ್ಗೆ ಸ್ವಾಗತ. ನಿಮಗೆ 120 ಕಿಲೋನ್ಯೂಟನ್ AMCA ಇಂಜಿನ್ ಸ್ಯಾಫ್ರಾನ್ ಜೊತೆ ಭಾರತದ ಐತಿಹಾಸಿಕ ಒಪ್ಪಂದ. ನಮಸ್ಕಾರ ಸ್ನೇಹಿತರೆ, ಇವತ್ತು ನಾವು ಮಾತನಾಡಲಿರುವ ವಿಷಯ ನಿಜಕ್ಕೂ ರೋಮಾಂಚನಕಾರಿ. ಭಾರತ ಇವತ್ತು ಒಂದು ಕನಸನ್ನು ಕಾಣುತ್ತಿದೆ. ಆಕಾಶದಲ್ಲಿ ಹಾರುವ ಫೈಟರ್ ಜೆಟ್ಗೆ ಮಾಡಿದ ಇಂಜಿನ್ನನ್ನೇ ಸಮುದ್ರದ ಯುದ್ಧ ನೌಕೆಗಳಿಗೂ ಬಳಸಬೇಕು ಅಂತ. ಹೇಗೆ, ಯಾಕೆ ಎಲ್ಲ ತಿಳ್ಕೊಳ್ಳೋಣ ಬನ್ನಿ. AMCA ಮತ್ತು ಸ್ಯಾಫ್ರಾನ್ ನಡುವಿನ ಒಪ್ಪಂದ. ಭಾರತ ಈಗ ತನ್ನ ಸ್ವಂತ 5ನೇ ತಲೆಮಾರಿನ ಸ್ಟೆಲ್ತ್ ಫೈಟರ್ ಜೆಟ್ಟನ್ನು ತಯಾರಿಸುತ್ತಿದೆ. ಅದರ ಹೆಸರು AMCA, ಅಂದರೆ ಅಡ್ವಾನ್ಸ್ಡ್ ಮೀಡಿಯಂ ಕಂಬ್ಯಾಟ್ ಏರ್ಕ್ರಾಫ್ಟ್. ಈ ಯುದ್ಧ ವಿಮಾನಕ್ಕೆ ಒಂದು ಶಕ್ತಿಶಾಲಿ ಇಂಜಿನ್ ಬೇಕು. ಅದು 120 ಕಿಲೋನ್ಯೂಟನ್ ಥ್ರಸ್ಟ್ ಇರೋ ಇಂಜಿನ್. ಈ ಇಂಜಿನ್ ಅಭಿವೃದ್ಧಿಗೋಸ್ಕರ ಭಾರತ ಫ್ರಾನ್ಸ್ನ ದೈತ್ಯ ಏರೋಸ್ಪೇಸ್ ಕಂಪನಿಯಾದ ಸ್ಯಾಫ್ರಾನ್ ಜೊತೆ ಕೈಜೋಡಿಸಿದೆ. ಮತ್ತು ಇಲ್ಲಿ ಮುಖ್ಯ ವಿಷಯವು ಏನು ಅಂದರೆ, ಇದು ಕೇವಲ ಫೈಟರ್ ಜೆಟ್ಗೆ ಮಾತ್ರ ಅಲ್ಲ. ಈ ಇಂಜಿನನ್ನು ತಂತ್ರಜ್ಞಾನ ಭಾರತೀಯ ನೌಕಾಪಡೆಯ ಯುದ್ಧ ನೌಕೆಗಳಿಗೂ ದೊಡ್ಡ ಬದಲಾವಣೆ ತರಲಿದೆ. ಈಗ ನೀವು ಕೇಳಬಹುದು, ಅಣ್ಣ, ವಿಮಾನದ ಇಂಜಿನ್ ಹಡಗಿಗೆ ಹೇಗೆ ಉಪಯೋಗ ಆಗುತ್ತೆ? ತುಂಬ ಒಳ್ಳೆಯ ಪ್ರಶ್ನೆ. ಇದಕ್ಕೆ ಉತ್ತರ ಇರೋದು ಸ್ನೇಹಿತರೆ, ಏರೋ ಡೆರಿವೇಟಿವ್ ಟೆಕ್ನಾಲಜಿ ಅನ್ನೋ ಒಂದು ಸ್ಮಾರ್ಟ್ ಇಂಜಿನಿಯರಿಂಗ್ ಟೆಕ್ನಿಕ್ನಲ್ಲಿ. ಇದನ್ನು ಅಮೆರಿಕ, ಬ್ರಿಟನ್, ರಷ್ಯಾ ಎಲ್ಲ ದೇಶಗಳು ಈಗಾಗಲೇ ಬಳಸ್ತಿವೆ. ಆಗೋದು ಏನು ಅಂದರೆ, ಜೆಟ್ ಇಂಜಿನ್ನ ಒಳಗಿನ ಕೋರ್ ಭಾಗ, ಅದನ್ನು ಗ್ಯಾಸ್ ಜನರೇಟರ್ ಅಂತಾರೆ. ಅದು ತುಂಬ ವೇಗದ ಹಾಟ್ ಗ್ಯಾಸನ್ನು ತಯಾರಿಸುತ್ತೆ. ಯುದ್ಧ ವಿಮಾನದಲ್ಲಿ ಈ ಗ್ಯಾಸನ್ನು ಹಿಂದಕ್ಕೆ ತಳ್ಳಿ ಯುದ್ಧ ವಿಮಾನವು ಮುಂದಕ್ಕೆ ಹೋಗುತ್ತೆ. ಆದರೆ ಹಡಗಿನಲ್ಲಿ ಈ ಅದೇ ಗ್ಯಾಸನ್ನು ಒಂದು ಪವರ್ ಟರ್ಬೈನ್ ಮೇಲೆ ಬಿಡುತ್ತಾರೆ. ಅದು ತಿರುಗಿ, ಶಾಫ್ಟ್ ತಿರುಗಿ, ಪ್ರೊಪೆಲ್ಲರ್ ಕೂಡ ತಿರುಗಿ ಹಡಗು ನೀರಿನಲ್ಲಿ ಚಲಿಸುತ್ತೆ. ಸಿಂಪಲ್ ಅಲ್ವಾ? ಇದರಿಂದ 3 ದೊಡ್ಡ ಪ್ರಯೋಜನಗಳಿವೆ. ಮೊದಲನೆಯದು ಕಾಂಪ್ಯಾಕ್ಟ್ ಪವರ್, ಅಂದರೆ ಚಿಕ್ಕ ಸೈಜ್ನಲ್ಲಿ ಭಾರಿ ಪವರ್. ಯುದ್ಧ ನೌಕೆಗಳ ಇಂಜಿನ್ ರೂಮ್ ತುಂಬ ಸಣ್ಣದಾಗಿರುತ್ತೆ. ಅಲ್ಲಿ ದೊಡ್ಡ ದೊಡ್ಡ ಇಂಜಿನ್ಗಳನ್ನು ಹಾಕೋಕ್ಕೆ ಜಾಗ ಇರಲ್ಲ. ಈ ಆರ್ಡ್ರೋ ಡೆರಿವೇಟಿವ್ ಇಂಜಿನ್ಗಳು ಚಿಕ್ಕದಿದ್ದರೂ ತುಂಬ ಪವರ್ಫುಲ್. ಎರಡನೆಯದು ರ್ಯಾಪಿಡ್ ರೆಸ್ಪಾನ್ಸ್. ಫೈಟರ್ ಜೆಟ್ ಹೇಗೆ ಒಂದೇ ಸೆಕೆಂಡ್ನಲ್ಲಿ ಸ್ಪೀಡನ್ನು ಹೆಚ್ಚು ಮಾಡಿಕೊಳ್ಳುತ್ತೋ, ಅದೇ ರೀತಿ ಈ ಇಂಜಿನ್ ಹಾಕಿದ ಹಡಗು ಕೂಡ ತ್ವರಿತವಾಗಿ ಸ್ಪೀಡ್ಗನ್ನು ಏರಿಸಬಹುದು. ಯುದ್ಧದ ಸಂದರ್ಭದಲ್ಲಿ ಇದು ಜೀವವನ್ನು ಉಳಿಸಬಹುದು. ಮೂರನೆಯದು ವೆಯ್ಟ್ ಎಫಿಷಿಯನ್ಸಿ. ಒಂದೇ ರೀತಿಯ ಪವರ್ ಕೊಡುವ ಡೀಸೆಲ್ ಇಂಜಿನ್ಗಿಂತ ಇವು ತುಂಬ ಹಗುರ. ಅಂದರೆ ಹಡಗಿಗೆ ಹೆಚ್ಚು ಆಯುಧ, ರೆಡಾರ್ ಸಿಸ್ಟಮ್ ಹಾಕೋಕೆ ಜಾಗ ಸಿಗುತ್ತೆ. ಎಷ್ಟು ಪವರ್! ಈ 120 ಕಿಲೋನ್ಯೂಟನ್ ಇಂಜಿನ್ ಕೋರನ್ನು ಮೆರಿನ್ ಗ್ಯಾಸ್ ಟರ್ಬೈನ್ ಆಗಿ ಕನ್ವರ್ಟ್ ಮಾಡಿದರೆ ಸುಮಾರು 25ರಿಂದ 30 ಮೆಗಾವಾಟ್ ಪವರ್ ಸಿಗುತ್ತೆ. ಅಂದರೆ ಸುಮಾರು 33,500ರಿಂದ 40,000 ಶಾಫ್ಟ್ ಹಾರ್ಸ್ ಪವರ್. ಈ ಪ್ರಮಾಣ ಅಮೆರಿಕಾದ ಜನರಲ್ ಎಲೆಕ್ಟ್ರಿಕ್ LM2500 ಮತ್ತು ಬ್ರಿಟನ್ನ ರೋಲ್ಸ್ ರಾಯ್ಸ್ MT30 ಇಂಜಿನ್ಗಳಿಗೆ ಸಮಾನ. ಇವೆರಡು ಜಗತ್ತಿನ ಅತ್ಯಂತ ಪ್ರಬಲ ನೌಕಾ ಇಂಜಿನ್ಗಳು. ಈ ಪವರ್ನಿಂದ ಏನೇನು ಚಲಾಯಿಸಬಹುದು ಅಂತೀರಾ? ಮಿಸೈಲ್ ಡೆಸ್ಟ್ರಾಯರ್ಗಳು, ಅಂದರೆ ಕ್ಷಿಪಣಿ ಹೊತ್ತ ಯುದ್ಧ ನೌಕೆಗಳು, ಅಡ್ವಾನ್ಸ್ಡ್ ಫ್ರಿಗೇಟ್ಗಳು, 6,000ದಿಂದ 9,000 ಟನ್ ತೂಕದ ಭಾರೀ ಹಡಗುಗಳು, ಮತ್ತು ಭವಿಷ್ಯದಲ್ಲಿ ಭಾರತ ನಿರ್ಮಿಸಲಿರುವ IAC-2 ಯುದ್ಧ ವಿಮಾನ ವಾಹಕ ನೌಕೆ, ಅದಕ್ಕೂ ಈ ಇಂಜಿನನ್ನು ಉಪಯೋಗ ಮಾಡಬಹುದು. ಆದರೆ ಇದು ಅಷ್ಟು ಸುಲಭವಲ್ಲ ಸ್ನೇಹಿತರೆ.
ಸಮುದ್ರದ ಪರಿಸರ ಆಕಾಶಕ್ಕಿಂತ ತುಂಬ ಕಷ್ಟ. ಉಪ್ಪು ನೀರು, ತೇವಾಂಶ, ತುಕ್ಕು ಇವೆಲ್ಲ ಇಂಜಿನ್ಗೆ ದೊಡ್ಡ ಶತ್ರುಗಳು. ಹಾಗಾಗಿ GTRE ಅಂದರೆ ಭಾರತದ ಗ್ಯಾಸ್ ಟರ್ಬೈನ್ ರಿಸರ್ಚ್ ಎಸ್ಟಾಬ್ಲಿಷ್ಮೆಂಟ್ ಮತ್ತು ಸ್ಯಾಫ್ರಾನ್ ಒಟ್ಟಾಗಿ 3 ದೊಡ್ಡ ಟೆಕ್ನಿಕಲ್ ಸಮಸ್ಯೆಗಳನ್ನು ಬಗೆಹರಿಸಬೇಕಾಗಿದೆ. ಮೊದಲನೆಯದು ಕೊರೋಷನ್ ರೆಸಿಸ್ಟೆನ್ಸ್. ಟರ್ಬೈನ್ ಬ್ಲೇಡ್ಗಳಿಗೆ ಸ್ಪೆಷಲ್ ಸೆರಾಮಿಕ್ ಕೋಟಿಂಗ್ ಹಾಕಬೇಕು. ಉಪ್ಪು ತುಕ್ಕಿನಿಂದ ರಕ್ಷಿಸಲು ಇದು ಅನಿವಾರ್ಯ. ಎರಡನೆಯದು ಫ್ಯೂಯಲ್ ಅಡಾಪ್ಟಬಿಲಿಟಿ. ಜೆಟ್ ವಿಮಾನ ಬಳಸೋ ಫ್ಯೂಯಲ್ ತುಂಬ ಶುದ್ಧವಾಗಿರುತ್ತೆ, ಆದರೆ ಹಡಗಿನ ಇಂಧನದಲ್ಲಿ ಹೆಚ್ಚು ಸಲ್ಫರ್ ಇರುತ್ತೆ. ಹಾಗಾಗಿ ದಟ್ಟವಾದ ಕಂಬಸ್ಟನ್ ಲೈನರ್ ಬೇಕಾಗುತ್ತೆ. ಮೂರನೆಯದು ಟಾರ್ಕ್ ಆಪ್ಟಿಮೈಜೇಷನ್. ಯುದ್ಧ ವಿಮಾನಕ್ಕೆ ಬೇಕಾದದ್ದು ಹೈ ಸ್ಪೀಡ್ ಥ್ರಸ್ಟ್, ಆದರೆ ಹಡಗಿಗೆ ಬೇಕಾದದ್ದು ಲೋ ಎಂಡ್ ಟಾರ್ಕ್ ಅಂದರೆ ನಿಧಾನವಾಗಿ ಶಕ್ತಿಯುತವಾಗಿ ತಿರುಗೋ ಶಕ್ತಿ. ಇದಕ್ಕಾಗಿ ಮಲ್ಟಿ ಸ್ಟೇಜ್ ಪವರ್ ಟರ್ಬೈನ್ ಬೇಕಾಗುತ್ತೆ. ಇದರ ಅತ್ಯಂತ ದೊಡ್ಡ ವಿಶೇಷ ಅಂದರೆ ಈ ಒಪ್ಪಂದದಲ್ಲಿ ಸ್ಯಾಫ್ರಾನ್ 100% ಟೆಕ್ನಾಲಜಿ ಟ್ರಾನ್ಸ್ಫರ್ ಕೊಡ್ತಿದೆ. ಅಲ್ಲದೆ ಇಂಟೆಲೆಕ್ಚುಯಲ್ ಪ್ರಾಪರ್ಟಿ ಕೂಡ ಭಾರತಕ್ಕೆ ಸೇರ್ಪಡೆ ಆಗುತ್ತದೆ. ಅಂದರೆ ಮುಂದಕ್ಕೆ ಭಾರತ ಈ ಇಂಜಿನನ್ನು ತನ್ನ ಇಚ್ಛೆಯಂತೆ ಮಾರ್ಪಡಿಸಬಹುದು ಹಾಗೂ ಉತ್ಪಾದಿಸಬಹುದು. ಈಗ ಭಾರತ ತನ್ನ ನೌಕಾ ಇಂಜಿನ್ಗಳಿಗೆ ಹೊರದೇಶಗಳ ಮೇಲೆ ಅವಲಂಬಿತವಾಗಿದೆ. ಯಾವುದೇ ನಿರ್ಬಂಧ ಬಂದರೆ ಸ್ಪೇರ್ ಪಾರ್ಟ್ಸ್ ಕೂಡ ಸಿಗಲ್ಲ. ಇಂಜಿನ್ ನಿಂತೋಗುತ್ತೆ, ಹಡಗು ಸ್ಥಗಿತವಾಗಲಿದೆ. ಇನ್ನೂ ಹಾಗಾಗಲ್ಲ. ಭಾರತ ಈಗಾಗಲೇ ಕಿರ್ಲೋಸ್ಕರ್ ಮೂಲಕ 6 ಮೆಗಾವ್ಯಾಟ್ನ V12 ಡೀಸೆಲ್ ಇಂಜಿನ್ ಕೂಡ ಅಭಿವೃದ್ಧಿ ಮಾಡ್ತಿದೆ. ಆದರೆ ಅದು ಸಣ್ಣ ಹಡಗುಗಳಿಗೆ. ಈ ಸ್ಯಾಫ್ರಾನ್ GTRE ಇಂಜಿನ್ ಮಾತ್ರ ನಿಜವಾದ ಹೆವಿ ವೇಟ್, ಅತ್ಯಂತ ಪ್ರಬಲ ಯುದ್ಧ ನೌಕೆಗಳಿಗೆ ಬೇಕಾದ ಶಕ್ತಿಯನ್ನು ಕೊಡಬಲ್ಲ ಇಂಜಿನ್ ಆಗಿದೆ. ಸ್ನೇಹಿತರೆ, ಇದು ನಿಜಕ್ಕೂ ಆತ್ಮನಿರ್ಭರ ಭಾರತ ಅಂದರೆ ಏನು ಅನ್ನೋದರ ಅತ್ಯುತ್ತಮ ಉದಾಹರಣೆಯಾಗಿದೆ. ಆಕಾಶದಲ್ಲಿ ಹಾರೋ ಫೈಟರ್ ಜೆಟ್ಗೆ ಮಾಡ್ತಿರೋ ಇಂಜಿನ್ನನ್ನೇ ಸಮುದ್ರದ ಯುದ್ಧ ನೌಕೆಗಳಿಗೂ ಶಕ್ತಿ ತುಂಬಲಿದೆ. ಒಂದೇ ತಂತ್ರಜ್ಞಾನ, 2 ಪ್ರಬಲ ಬಳಕೆ. ಸ್ನೇಹಿತರೆ, ಈ ವಿಷಯದ ಬಗ್ಗೆ ನಿಮ್ಮ ಅನಿಸಿಕೆ ಮತ್ತು ಅಭಿಪ್ರಾಯಗಳನ್ನು ದಯವಿಟ್ಟು ಕಾಮೆಂಟ್ ಮಾಡಿ ತಿಳಿಸಿ. ಧನ್ಯವಾದಗಳು. ಈ ವಿಡಿಯೋ ನಿಮಗೆ ಇಷ್ಟವಾಗಿದ್ದರೆ ಲೈಕ್ ಮಾಡಿ ಮತ್ತು ನಮ್ಮ ಚಾನೆಲನ್ನು ಸಬ್ಸ್ಕ್ರೈಬ್ ಮಾಡಿ ಹಾಗೂ ಬೆಲ್ ಐಕಾನ್ ಒತ್ತಿ. ಯಾವ ಅಪ್ಡೇಟ್ಗೂ ಮಿಸ್ ಆಗಬೇಡಿ. ಡಿಫೆನ್ಸ್ ಸುದ್ದಿಗಳನ್ನು ತ್ವರಿತವಾಗಿ ಪಡೆಯಿರಿ. ನಿಮ್ಮ ಬೆಂಬಲವೇ ನಮ್ಮ ಶಕ್ತಿ. ಭಾರತ ಬಲಿಷ್ಠವಾಗಲಿ ಎಂದು ಆಶಿಸುತ್ತಾ ಭಾರತ ಮಾತೆಗೆ ಜೈ. ಧನ್ಯವಾದಗಳು.